ದೇಶದ ಎದುರು ಗೆದ್ದು ಸೋತಂತಹ ಚಾಂಪಿಯನ್ ಅರ್ಜೆಂಟೀನಾ ಏನು ಸೂಪರ್ 16 ಹಂತದಲ್ಲಿ ಈಗ ಅರ್ಜೆಂಟೀನಾ ಕೇಪ್ ವರ್ಡೆ ರೋಚಕ ಒಂದು ಕದನ ನಡೆದಿರುವಂಥದ್ದು. ಸೋತ್ರೂ ಕೂಡ ಫಿಫಾ ವಿಶ್ವಕಪ್ ವಿಚಾರದಲ್ಲಿ ಈಗ ಸಮರದಲ್ಲಿ ಚರಿತ್ರೆ ಸೃಷ್ಟಿಯಾಗಿದೆ. ಪುಟ್ಟ ದೇಶದ ಎದುರು ಗೆದ್ದು ಸೋತಂತಹ ಚಾಂಪಿಯನ್ ಅರ್ಜೆಂಟೀನಾ ಸೂಪರ್ 16 ಹಂತದಲ್ಲಿ ಅರ್ಜೆಂಟೀನಾ ಮತ್ತು ಕೇಪ್ ವರ್ಡೆ ರೋಚಕ ಕದನವನ್ನ ನಡೆಸಿರುವಂಥದ್ದು. ಇಲ್ಲಿ ಸೋತ್ರು ಕೂಡ ಫಿಫಾ ವಿಶ್ವಕಪ್ ಸಮರದಲ್ಲಿ ಚರಿತ್ರೆಯನ್ನ ಸೃಷ್ಟಿ ಮಾಡಿದ್ದಾರೆ. ಅರ್ಜೆಂಟೀನಾಗೂ ನಡುಕ ಹುಟ್ಟಿಸಿದ್ದಾರೆ. ಏನು ಕೆಚ್ಚದೆಯ ದೇಶ ಮೆಸ್ಸಿ ಬಳಗಕ್ಕೆ ಸೋಲಿನ ಭೀತಿಯನ್ನ ಹುಟ್ಟಿಸಿರುವಂಥದ್ದು. ಅಮೆರಿಕದ ಈ ಒಂದು ಪುಟ್ಟ ದೇಶ ಏನಿದೆ ಅದು ಹಾಲಿ ಚಾಂಪಿಯನ್ರನ್ನ ಈ ಪುಟ್ಟ ದೇಶ ಏನು ಕೇಪ್ ವರ್ಡೆ ಬೆವರಿಳಿಸಿರುವಂಥದ್ದು. ಅಮೆರಿಕ ದ್ವೀಪ ರಾಷ್ಟ್ರದ ಛಲಕ್ಕೆ ಉಗೆ ಅಂತ ಜನರೀಗ ಹೇಳ್ತಾ ಇರುವಂಥದ್ದು. ಪುಟ್ಟ ದೇಶದ ಎದುರು ಈಗ ಚಾಂಪಿಯನ್ ಅರ್ಜೆಂಟೀನಾ ಸೋತಿರುವಂಥದ್ದು, ಗೆದ್ದು ಸೋತಿರುವಂಥದ್ದು. ಇನ್ನು ಸೂಪರ್ 16 ಹಂತದಲ್ಲಿ ಅರ್ಜೆಂಟೀನಾ ಕೇಪ್ ವರ್ಡೆ ರೋಚಕ ಕದನ ಇಲ್ಲಿ ನಡೆದಿದೆ. ಸೋತ್ರು ಕೂಡ ಫಿಫಾ ವಿಶ್ವಕಪ್ ಸಮರದಲ್ಲಿ ಚರಿತ್ರೆಯನ್ನ ಸೃಷ್ಟಿ ಮಾಡಿದೆ. ಪುಟ್ಟ ಏನು ಜಗತ್ತು ಸೋತ್ರು ಕೂಡ ಫಿಫಾ ಚರಿತ್ರೆಯನ್ನ ವಿಶ್ವಕಪ್ ಸಮರದಲ್ಲಿ ಚರಿತ್ರೆ ಸೃಷ್ಟಿ ಮಾಡಿದೆ. ಅರ್ಜೆಂಟೀನಾಗೂ ನಡುಕವನ್ನ ಹುಟ್ಟಿಸಿದೆ ಕೆಚ್ಚದೆಯ ದೇಶ. ಹಾಲಿ ಚಾಂಪಿಯನ್ರನ್ನ ಬೆವರಿಳಿಸಿದಂತಹ ಪುಟಾಣಿ ದೇಶ ಆಫ್ರಿಕಾ ದ್ವೀಪ ರಾಷ್ಟ್ರದ ಏನು ಅದಮ್ಯ ಛಲಕೆಯಲ್ಲಿ ಉಗೆ ಅಂತಿದ್ದ ಜಗತ್ತು. ಏನು ಫಿಫಾ ವಿಶ್ವಕಪ್ ಸಮರದಲ್ಲಿ ಈಗ ಕೇಪ್ ವರ್ಡೆ ಒಂದು ದಾಖಲೆಯನ್ನ ಸೃಷ್ಟಿ ಮಾಡಿರುವಂಥದ್ದು, ಚರಿತ್ರೆಯನ್ನ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಬಲಿಷ್ಠ ಅರ್ಜೆಂಟೀನಾಗೆ ಪುಟ್ಟ ದೇಶ ಕೇಪ್ ವರ್ಡೆ ಲೆಕ್ಕಕ್ಕೆ ಇರಲಿಲ್ಲ. ಇಲ್ಲಿ 29ನೇ ನಿಮಿಷದಲ್ಲಿ ಗೋಲ್ ಗಳಿಸಿದಂತಹ ಸ್ಟಾರ್ ಏನು ಲಿಯೋನೆಲ್ ಮೆಸ್ಸಿ 59 ನಿಮಿಷದಲ್ಲಿ ತಿರುಗೇಟನ್ನ ಈ ಒಂದು ಪುಟ್ಟ ದೇಶ ನೀಡುವಂಥದ್ದು. ಅಂದರೆ ಕೇಪ್ ವರ್ಡೆ ಪುಟ್ಟ ದೇಶ ಏನಿದೆ ಅದು ತಿರುಗೇಟನ್ನು ನೀಡಿದೆ 59ನೇ ನಿಮಿಷದಲ್ಲಿ. ಕೇಪ್ ವರ್ಡೆ ಪರವಾಗಿ ಮೊದಲ ಗೋಲನ್ನು ಸಿಡ್ನಿ ಕ್ರಾಬೆಲ್ ಅನ್ನುವಂಥವ್ರು ಬಾರಿಸಿರುವಂಥದ್ದು. ಅರ್ಜೆಂಟೀನಾ ವಿರುದ್ಧ 1-1 ಸಮಬಲ ಸಾಧಿಸಿದ್ದಾರೆ. ಇಲ್ಲಿ ಇನ್ನು ಫಲಿತಾಂಶಕ್ಕಾಗಿ ಹೆಚ್ಚುವರಿ ಸಮಯದ ಮೊರೆ ಹೋಗಿದ್ದಾರೆ ರೆಫ್ರಿ. ಎಕ್ಸ್ಟ್ರಾ ಟೈಮ್ನಲ್ಲಿ ಅಂದರೆ 92ನೇ ನಿಮಿಷದಲ್ಲಿ ಅರ್ಜೆಂಟೀನಾ ಗೋಲ್ ಹೊಡೆದಿರುವಂಥದ್ದು. ಪಂದ್ಯದಲ್ಲಿ 2-1 ಮುನ್ನಡೆಯನ್ನ ಪಡೆದುಕೊಂಡಿದೆ ಇಲ್ಲಿ ಅರ್ಜೆಂಟೀನಾ. ಇನ್ನು 103ನೇ ನಿಮಿಷದಲ್ಲಿ ಕೇಪ್ ವರ್ಡೆ ಪರವಾಗಿ ಇನ್ನು ಡೆಯಾರ್ಡ್ ಗೋಲನ್ನು ತಲುಪಿದ್ದಾರೆ. ಅಲ್ಲಿಗೆ 2-2 ಅಂತರದಲ್ಲಿ ಸಮಬಲ ಆಗಿ ಕ್ಲೈಮ್ಯಾಕ್ಸ್ ರೋಚಕವನ್ನ ತಲುಪಿರುವಂಥದ್ದು. ಇನ್ನೇನು ಸೋತೆ ಬಿಟ್ಟೆ ಅನ್ನುವಂಥ ಆತಂಕದಲ್ಲಿತ್ತು ಅರ್ಜೆಂಟೀನಾ. ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಮಿಸ್ಟೇಕ್ನಿಂದ ಏನು ಕೇಪ್ ವರ್ಡೆಗೆ ಶಾಕ್ ಆಗಿರುವಂಥದ್ದು. 111ನೇ ನಿಮಿಷದಲ್ಲಿ ಅರ್ಜೆಂಟೀನಾ ತಂಡಕ್ಕೆ ಕಾರ್ನರ್ ಚಾನ್ಸ್ ಸಿಕ್ಕಿಬಿಡ್ತು. ಕೇಪ್ ವರ್ಡೆ ಆಟಗಾರನ ತಲೆಗೆ ಬಡಿದು ಗೋಲ್ ಆಯಿತು ಚೆಂಡು. ಬೈ ಮಿಸ್ಟೇಕ್ ಅರ್ಜೆಂಟೀನಾ ಎದುರು ಈ ಪುಟ್ಟ ದೇಶ ಸೋತಿದೆ. ಕೊನೆಗೂ ಕೂಡ 3-2 ಅಂತರದಲ್ಲಿ ಅರ್ಜೆಂಟೀನಾ ತಂಡ ಗೆದ್ದು ಬಿಟ್ಟಿದೆ. ಅರ್ಜೆಂಟೀನಾ ತಂಡಕ್ಕೆ ಪ್ರಬಲ ಸವಾಲೊಡ್ಡಿ ಸೋತಂತಹ ಈ ಪುಟ್ಟ ದೇಶ ಪ್ರತಿ ಹಂತದಲ್ಲೂ ಕೂಡ ಕೇಪ್ ವರ್ಡೆ ಟೀಮ್ ಕೆಚ್ಚದೆಯ ಪ್ರದರ್ಶನವನ್ನ ತೋರಿಸಿದೆ. ಹಿಂದೆ ಕೂಡ ಇದೇ ರೀತಿ ಆಗಿತ್ತು. ಒಂದು ಹಂತದಲ್ಲಿ ಮೆಸ್ಸಿಗೂ ಸೋಲಿನ ಭೀತಿ ಆವರಿಸಿತ್ತು. ಸೋಲಿನಲ್ಲೂ ಜಗತ್ತಿನ ಗಮನವನ್ನ ಸೆಳೆದಿದೆ ಈ ಒಂದು ಪುಟ್ಟ ದೇಶ. ಇನ್ನು ಕೇಪ್ ವರ್ಡೆ ಅನ್ನುವಂತಹ ದೇಶ ಇಲ್ಲಿ ಸೋಲಿನಲ್ಲೂ ಕೂಡ ಜಗತ್ತಿನ ಗಮನವನ್ನ ಸೆಳೆದಿದೆ. ಬಲಿಷ್ಠ ಅರ್ಜೆಂಟೀನಾ ಪುಟ್ಟ ದೇಶದ ಲೆಕ್ಕಕ್ಕಿರಲಿಲ್ಲ. ಈ ಒಂದು ಪುಟ್ಟ ದೇಶ ಏನಿದೆ ಕೇಪ್ ವರ್ಡೆ ಅನ್ನುವಂಥದ್ದು ಬಲಿಷ್ಠ ಅರ್ಜೆಂಟೀನಾ ಮುಂದೆ ಲೆಕ್ಕಕ್ಕಿರಲಿಲ್ಲ. 29ನೇ ನಿಮಿಷದಲ್ಲಿ ಗೋಲ್ ಗಳಿಸಿದಂತಹ ಸ್ಟಾರ್ ಆಟಗಾರ ಮೆಸ್ಸಿ 59ನೇ ನಿಮಿಷದಲ್ಲಿ ತಿರುಗೇಟನ್ನ ನೀಡಿದ್ರು.